ಎಲ್ಲ ಸರಸ್ವತಿ ಪುತ್ರರಿಗೆ, ಕಲಾ ಆರಾಧಕರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನಂ ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ. ಇನ್ಮೇಲೆ ಆಕ್ಚುಲಿ ನೀವು ಮಾತಾಡಬೇಕು. ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಕ್ಕೆ ತೋರಿಸಿದೀವಿ ಟ್ರೈಲರ್ ಅಲ್ಲಿ. ನೀವು ಇಲ್ಲಿ ನೋಡ್ತಿರೋದು ಒಂದು 60% ಅಷ್ಟೇ. ಸಿನಿಮಾದಲ್ಲಿ ಇನ್ನೊಂದು 40% ಉಳಿಸ್ಕೊಂಡಿದೀವಿ. ಅದು ನೀವು ಅಲ್ಲೇ ನೋಡ್ಲಿ ಅನ್ನೋದು ನಮ್ಮ ಆಸೆ. ಅಂಡ್ ನೀವು ಇಲ್ಲಿ ಏನು ಓಯೋ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಕಿಸ್ಸಿಂಗ್ ಸೀನ್ ನೋಡ್ತಿದ್ದೀರೋ ಅದೆಲ್ಲ ವಿಷಯ. ಓಯೋ ರೂಮ್ ಅಲ್ಲಿ ಬೇರೆ ವಿಷಯ ಇದೆ, ನೀವು ಸಿನಿಮಾ ನೋಡಿ. ಅಂಡ್ ಅವಳಿಗೆ ಕಪಾಲ್ ಕೊಡಕ್ಕೆ ಕೈ ಎತ್ತಿದ ತಕ್ಷಣ ಅದು ಬ್ರೇಕಪ್ ಸೀನ್ ಅನ್ಕೋತಾ ಇದ್ದೀರಾ, ಇಲ್ಲ, ಅಲ್ಲೂ ಬೇರೆ ವಿಷಯ ಇದೆ. ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್, ಸ್ವಲ್ಪ ಹಾರ್ಟ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದೆ. ಹಂಗಾಗಿ ಲವ್ ಇದ್ರ ಮೇಲೆ, ಈ ಸಿನಿಮಾ ಮೇಲೆ ಜಾಸ್ತಿ ಲವ್. ಹಂಗಾಗಿ ಜಾಸ್ತಿ ವಿಶ್ವಾಸಬೇಕು ಈ ಸಿನಿಮಾಗೆ. ಅಂದ್ರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮಾತು ಕಡಿಮೆ ಮಾಡಬೇಕು. ಬಿಕಾಸ್ ನೀವುಗಳು ಮಾತಾಡಬೇಕು ಈ ಸಿನಿಮಾ ಬಗ್ಗೆ. ಡೆಫಿನೆಟ್ಲಿ ನೀವೆಲ್ಲ ಮಾತಾಡ್ತೀರಾ. ನಮ್ಮ ಸಿನಿಮಾ ಅದೇನೋ ಮಾಡ್ಬಿಟ್ಟಿದೀವಿ, ಹಂಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ, ತುಂಬಾ ಡಿಫ್ರೆಂಟ್ ಅಂತ ಖಂಡಿತ ಹೇಳಲ್ಲ. ಇದು ರೆಗ್ಯುಲರ್ ನಮ್ಮ ನಿಮ್ಮೆಲ್ಲರ ಸಿನಿಮಾ, ನಮ್ಮ ನಿಮ್ಮೆಲ್ಲರ ಕತೆ ಇದು. ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಒಂದು ಜಾನರ್ ಇಟ್ಕೊಂಡು ಟ್ರೈ ಮಾಡ್ತಾರೆ, ಬಟ್ ನಮ್ಮ ಡೈರೆಕ್ಟರ್ ಇದರಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಮಾತಾಡಿದೀನಿ ಈ ತರ ವಿಷಯಗಳ ಬಗ್ಗೆ, ಬಟ್ ಒಂದ್ ಲೈನ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮ್ಗೆ ಕಣ್ ತುಂಬಿಕೊಂಡಿರ್ತೀರಿ, ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ, ಇದೇ ಕೂಡ ಭಾರ ಆಗಿರುತ್ತೆ, ಏನೋ ಹಗುರ ಆಗಿರುತ್ತೆ. ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ನೀವು ಥಿಯೇಟರ್ನ ಆಚೆ ಬರ್ತೀರಿ. ಈ ತರದ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ. ಸೊ ಅದು ನಮ್ಮ ಸ್ಪೆಷಾಲಿಟಿ, ನಮ್ಮ ಸಿನಿಮಾ ಸ್ಪೆಷಾಲಿಟಿ. ಸೊ ನಿಮ್ಗೆಲ್ಲ ಯಾಕೆ ಇಷ್ಟು ಮಾತಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸಿನಿಮಾ ನೋಡಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತಲೆಗೆ ಕೆಲಸ ಇಲ್ಲ. ಇದು ಹೃದಯವಂತರಿಗೋಸ್ಕರ ಮಾಡಿರೋ ಸಿನಿಮಾ. ಅಂದ್ರೆ ತಲೆ ಓಡಿಸಿ ನೋಡುವಂತ ಸಿನಿಮಾ ಮಾಡಕ್ ನನ್ಗೆ ಇಷ್ಟ ಇಲ್ಲ ಆಕ್ಚುಲಿ. ಬಿಕಾಸ್ ನನಗೆ ತಲೆ ಇಲ್ದೇ ಇರೋದ್ರಿಂದ, ಅಂದ್ರೆ ತಲೆ ಇದ್ದಿದ್ದು ಸ್ಟಾರ್ ಆಗ್ಬಿಡ್ತಿದ್ದೆ ನಾನು. ಸೊ ಈ ಸಿನಿಮಾ ನಿಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ನಾನು, ಪೃಥ್ವಿ, ರೇಚಲ್, ಅಶ್ವತಿ ಎಲ್ಲಾ ಪಾತ್ರಗಳು ಕನೆಕ್ಟ್ ಆಗ್ತವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂತ ಕಥೆಗಳನ್ನ ಇಟ್ಕೊಂಡು, ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕಥೆ ಮಾಡ್ಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ಭುವನಂ ಗಗನಂ ಅಂತ. ಈ ಸಿನಿಮಾ ಬಗ್ಗೆ ನಾವ್ ಎಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ, ಒಳ್ಳೆ ಸಿನಿಮಾ ಬಂದಾಗ ಅದನ್ನ ಗೆಲ್ಸೋದು, ಅಲ್ಲಿ ಪಾತ್ರ ಮಾಡಿದವ್ರನ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ. ಹೊಸ ಹುಡುಗರು, ನಾವು ಬ್ಯಾಕ್ ಗ್ರೌಂಡ್ ಇಲ್ಲ, ಪೃಥ್ವಿ, ನಾನು, ನಮ್ಮ ನವೀನ್ ಶಂಕರ್ ಈ ಥರದೆಲ್ಲ ಬಂದರಲ್ಲ, ನಮ್ಮ ಸತೀಶ್ ಸರ್, ಡಾರ್ಲಿಂಗ್ ಕೃಷ್ಣ ಅವ್ರವ್ರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ. ಅವ್ರವರು ಶ್ರಮದ ಮೇಲೆ ಜಾಗ ಮಾಡ್ಕೊಂಡಿದ್ದಾರೆ. ನಾವು ಆ ಹಾದಿಲಿದ್ದೀವಿ. ಪ್ರತಿ ಸತಿ ಸಿನಿಮಾ ಮಾಡಿದಾಗ್ಲೂ ಪ್ರತಿ ಮೆಟ್ಲಲ್ಲೂ ಎತ್ಕೊಂಡ್ ಬಂದಿದ್ದೀರಾ. ಸ್ವಲ್ಪ ದೊಡ್ಡ ಮೆಟ್ಲು, ಇದು ದೊಡ್ಡ ಮೆಟ್ಲು ಯಾಕೆಂದ್ರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್. ನಮ್ಗೆ ತುಂಬಾ ಖರ್ಚು ಮಾಡಿ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಲು ಹಾಕೊಟ್ಟಿದ್ದಾರೆ. ಈ ಮೆಟ್ಲಲ್ಲಿ ಬೀಳಿಸ್ಬೇಡಿ ದಯವಿಟ್ಟು, ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ. ಇನ್ನು ತುಂಬಾ ಕೆಲಸ ಮಾಡ್ತೀವಿ ನಾವು. ಆ ಜವಾಬ್ದಾರಿ ನಿಮಗೆ ಕೊಟ್ಟಿದೀವಿ. ನನಗೂ ಪೃಥ್ವಿಗೂ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ. ನಾವೆಲ್ಲ ಜನಗಳೇ ನಮ್ಮ ಬ್ಯಾಕ್ ಗ್ರೌಂಡ್ ಅನ್ಕೊಂಡು ಬಂದಿರೋರು. ಸೊ ನಮ್ಮನ್ನ ಗೆಲ್ಸೋದು, ಬೆಳೆಸೋದು ಎಲ್ಲ ನಿಮ್ ಕೈಲಿದೆ. ಅದು ಈ ಸಿನಿಮಾ ಮುಖಾಂತರ ಆಗ್ಲಿ ಅಂತ ಕೇಳ್ಕೊತೀನಿ. ಭುವನಂ ಗಗನಂ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ. ತುಂಬಾ ವರ್ಷಗಳ ಕಾಲ ನಿಮ್ ಮನಸ್ಸಲ್ಲಿ ಉಳಿಯುತ್ತೆ. ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡಕ್ ಹೋಗಲ್ಲ. ನಂಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಇಷ್ಟ. ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಾವ್ ಎಷ್ಟೇ ಮಾತಾಡಿದ್ರು ಕಡಿಮೆ. ಯಾಕೆ ಗೊತ್ತಾ, ನಾವು ಸಿನಿಮಾ ನೋಡಿದೀವಿ, ನೀವು ನೋಡಿಲ್ಲ. ಸೊ ಎಷ್ಟೇ ಮಾತಾಡಿದ್ರು ಓಕೆ ಅನಿಸ್ತಿರುತ್ತೆ. 14th ಬನ್ನಿ, ನಾವು ಬರ್ತೀವಿ. ಏನ್ ಅನ್ಸುತ್ತೆ ಹೇಳಿ. ಇಷ್ಟ ಆಗದೆ ಹೋದ್ರೆ ಕಪ್ಪಾಳು ಕೊಡಿರಿ, ಓಡಿಸ್ಕೊತೀನಿ ನಾನು. ಬಿಕಾಸ್ ಅದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು ಈ ಸಿನಿಮಾನ ಗೆಲ್ಸ್ಕೊಡಿ. ತುಂಬಾ ಕೆಲಸ ಮಾಡ್ತೀವಿ. ಅಂಡ್ ಸರ್ ತುಂಬಾ ಥ್ಯಾಂಕ್ ಯು ಸರ್. ಈ ಸಿನಿಮಾದ ಒಂದು ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಮ್ಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನೀವು ಯಾರನ್ನ ಬೇಕಾದ್ರೂ ಹಾಕೊಂಡು ಸಿನಿಮಾ ಮಾಡ್ಬೋಯ್ತು. ಅದರಲ್ಲಿ ಈ ಹುಡುಗನೇ ಬೇಕು, ಪೃಥ್ವಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಆ ನಿಮ್ಮ ಪ್ಯಾಷನ್ಗೆ, ಹೊಸ ಹುಡುಗರನ್ನ ಬೆಳೆಸ್ಬೇಕು ಅನ್ನೋ ಒಂದು ನಿಮ್ಮ ಒಂದು ದೂರದೃಷ್ಟಿಗೆ ತುಂಬಾ ಖುಷಿ ಆಯ್ತು ಸರ್. ಇದೇ ತರ ನಿಮ್ಮ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ಹೀರೋಗಳು ಕೆಲಸ ಮಾಡ್ಲಿ. ನಮ್ಮ ತರದವ್ರನ್ನ ದೊಡ್ಡ ದೊಡ್ಡ ಹೀರೋಗಳನ್ನ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ 14th ಸಿಗೋಣ, ಮಾತಾಡೋಣ. ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಬಿಕಾಸ್ ನಿಮ್ಮನ್ನೆಲ್ಲ ನೀವೇ ನನ್ಗೆ ಇನ್ಸ್ಪಿರೇಷನ್ ಸರ್. ಆಕ್ಚುಲಿ ನಮ್ಮೂರು ಮಂಡ್ಯದವರು ಇಷ್ಟು ದೂರ ಬಂದು ಈ ತರ ಒದ್ದಾಡಿ ಗೆದ್ದು ಬಿದ್ದು ಮತ್ತೆ ಎದ್ದು ನಿಂತ್ಕೊಳ್ಳೋದಿದೆಯಲ್ಲ, ಅದು ನಿಮ್ಮ ತಾಕತ್ ಸರ್. ಅದು ನಮ್ಮ ಮಂಡ್ಯ ಮಣ್ಗಿರೋ ಮೋಸ್ಟ್ಲಿ ಅದು ಶಕ್ತಿ. ಅದು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ದಕ್ಕೆ. ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಕಾಲ್ ಮಾಡಿದ್ದು ಫಸ್ಟ್ ರಿಂಗ್ ತಗೊಂಡು ಬರ್ತೀನಿ ಬಿಡು ಅನ್ನೋದಿದೆಯಲ್ಲ, ಅದು ಪ್ರೀತಿ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ವಿಕ್ರಮ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ಅನುಷಾ ರೈ ಮೇಡಮ್ ಥ್ಯಾಂಕ್ ಯು. ಪವನ ಮೇಡಮ್ ಥ್ಯಾಂಕ್ ಯು. ಸಾನಿಯಾ ಅಯ್ಯರ್ ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಬೆಳವಣಿಗೆ ಕಾಣ್ತಿದೆ ನಂಗೆ. ಆಕ್ಚುಲಿ ಒಳ್ಳೇದಾಗ್ಲಿ ನಿಮ್ಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಥ್ಯಾಂಕ್ ಯು ಅಪ್ಪ. ಚೇತನ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಮಾತು. ನನಗೆ ಯಾವಾಗ್ಲೂ ಏನೋ ಒಂದು ಪ್ರೀತಿ ನಿಮ್ ಬಗ್ಗೆ.
ನೀವು ಅಷ್ಟು ಪ್ರೀತಿ ತೋರಿಸಿದ್ದು ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನಮ್ಮ ಶಿವರಾಜ್ KR ಪೇಟ್ ಅವರು ಹೋದ್ರು ಅನ್ಸುತ್ತೆ. ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಬಿಕಾಸ್ ಈ ತರ ಸಪೋರ್ಟ್ ಯಾವಾಗಲೂ ಬೇಕಾಗುತ್ತೆ ಹೊಸಬ್ರಿಗೆ ಬೆಳೆಯೋದ್ರಿಗೆ. ಸೊ ನಿಮ್ಮ ಪ್ರೀತಿಯ ಮಾತುಗಳು ನಮ್ಗೆ ಇನ್ನೂ ಶಕ್ತಿ ಕೊಡೋಕೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರಿಗೂ. ಥ್ಯಾಂಕ್ ಯು ಮಾ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು SVC ಸಿನಿಮಾದ ಮೊದಲನೇ ನಿರ್ಮಾಣ ಸಿನಿಮಾದ ಟೈಲರ್ ಲಾಂಚ್ಗೆ ಬಂದಂಥ ಸತೀಶ್ ಸರ್, ಕೃಷ್ಣ ಸರ್, ತ್ರಿವಿಕ್ರಮ್ ಸರ್ ಹಾಗೂ ಮಂಜಣ್ಣ, ಚೇತನ್ ಮತ್ತೆ ಮಾಸ್ತಿ ಸರ್ ಬಂದಿದ್ರು. 4 ಬ್ಯೂಟಿಫುಲ್ ಲೇಡೀಸ್. ಏನಕ್ಕೆ ಅಂದ್ರೆ ಫಸ್ಟ್ ನೇಮ್ ಅಷ್ಟೊಂದು ಇದಾಗ್ತಲ್ಲ, ಹಂಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ದು ಸಿನಿಮಾ ಗಿರೀಶ್ ಅವ್ರು ಬಂದು ಕತೆ ಹೇಳಿದಾಗ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಕತೆ ಹೇಳಿದ್ರು ನಮಗೆ. 2 ಲವ್ ಸ್ಟೋರಿನ ಡಿಫ್ರೆಂಟ್ ಆಗಿ ಯಾವ ರೀತಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವರು ನನಗೆ ಕತೆ ಹೇಳಿದಾಗ ನಾನೆಲ್ಲೋ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಹಂಗೆ ಎಲ್ಲ ಸಿನಿಮಾ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾವು ಲಾಸ್ಟ್ ವೀಕು ದುಬೈಗೆ ಹೋಗಿ ಸಿನಿಮಾ ರಿಲೀಸ್ ಮಾಡಿದ್ವಿ. ಅಲ್ಲಿ ಸುಮಾರು ಒಂದು 200 ಜನ ಬಂದಿದ್ರು. 200 ಜನದಲ್ಲಿ ಸಿನಿಮಾ ಒಬ್ರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಯಾವುದೇ ಒಂದು ಫಸ್ಟ್ ಇಂದ ಲಾಸ್ಟ್ ವರ್ಗೂನು ತುಂಬಾ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ನಾವೊಂದು 20 ವರ್ಷ ಆಗಿದೆ ಈ ತರ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ರು. ಏನಕ್ಕೆ ಅಂದ್ರೆ ಇಲ್ಲಿ ತಂದೆ ಮಗನ ಪ್ರೀತಿ ಇದೆ, ಮಗ ತಾಯಿ ಪ್ರೀತಿ ಇದೆ, ಮತ್ತೆ ಸ್ನೇಹಿತರ ಪ್ರೀತಿ ಇದೆ, ಇದೆಲ್ಲ ಇದೆ. ಅದು ಡಿಫ್ರೆಂಟ್ ಆಗಿದೆ. ಎಲ್ಲಾ ತರ ಎಲ್ಲಾ ಸಿನಿಮಾಗಳಲ್ಲೂ ನೋಡಿರ್ತೀರ, ಆದ್ರೆ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿದೆ. ದಯಮಾಡಿ ನಾನು ಹೇಳೋದಿಷ್ಟೇನೆ, 14ಕ್ಕೆ ಥಿಯೇಟರ್ಗೆ ಬಂದು ನೋಡಿ. ಅಕಸ್ಮಾತ್ ನೀವೇನಾದ್ರೂ ಅಲ್ಲಿ ಬಂದಿರೋರ ಪೈಕಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಾನೆ ಹೇಳಿದ್ರೆ ನಾನು ಖಂಡಿತ ನಿಮ್ಮ ದುಡ್ಡನ್ನ ರಿಟರ್ನ್ ಮಾಡ್ತೀನಿ. ಫಸ್ಟ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ದಯಮಾಡಿ. ಹಾಗೆ ನಮ್ಮ ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನಾದ್ರೂ ನಮ್ಮ ಸಂಸ್ಥೆಯಿಂದ ಯಾವಾಗಲಾದ್ರೂ ಏನಾದ್ರೂ ತಪ್ಪಾಗಿದ್ರೆ ನಾನು ಈ ಮೂಲಕ ಸಾರಿ ಕೇಳ್ತೀನಿ. ನಂದು 2ನೇ ಸಿನಿಮಾ ಅಯೋಗ್ಯ 2 ಆಲ್ರೆಡಿ 40% ಸಿನಿಮಾ ಮುಗಿಸಿದೀವಿ. ನಮ್ಮ ಸತೀಶ್ ಸಾರು ಇದ್ದಾರೆ. ಆಮೇಲೆ ನಾನು ವರ್ಷಕ್ಕೊಂದು ಸಿನಿಮಾ ಮಾಡ್ಬೇಕಂತಿದೆ. ನಾನು ನಿಮ್ಮೆಲ್ರಿಗೂ ಎಲ್ಲೋ ಯಾವುದೋ ಒಂದು ರೀತಿ ನಮ್ಮ ಸಂಸ್ಥೆಯಲ್ಲಿ ಚಾನ್ಸಸ್ ಕೊಡೋ ಅಂತ ಚಾನ್ಸ್ ಬಂದ್ರೆ 100% ನಾನು ಕೊಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.